ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಪ್ರಾಸಿಕ್ಯೂಷನ್ ಟೆನ್ಷನ್ ಕೂಡ ಜೋರಾಗಿದೆ. ಸಿದ್ದರಾಮಯ್ಯನವರ ಕಾನೂನು ಟೀಮ್ ಈಗಾಗಲೇ ಫುಲ್ ಆಕ್ಟಿವ್ ಆಗಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಬಿಟ್ರೆ ಮುಂದೇನು ಅನ್ನುವಂಥ ಸಿದ್ಧತೆಗಳು ಸಿದ್ದರಾಮಯ್ಯನವರ ನಿವಾಸದಲ್ಲಿ ಆಗ್ತಾ ಇದೆ. ಸಿದ್ಧ ನಿವಾಸದಲ್ಲಿ ಕಾನೂನು ಟೀಮ್ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ. ಹಿರಿಯ ವಕೀಲರುಗಳ ಜೊತೆಗೆ ಸಿದ್ದರಾಮಯ್ಯ ಚರ್ಚೆ ನಡೆಸುತ್ತಿದ್ದಾರೆ. ಗಂಭೀರವಾದಂಥ ಚರ್ಚೆ ಇದೆ. ರಾಜ್ಯಪಾಲರ ನಡೆ ವಿರುದ್ಧ ಕಾನೂನು ಹೋರಾಟಕ್ಕೆ ಸಿದ್ಧತೆ ಆಗ್ತಾ ಇದೆ. ಎಲ್ಲಿವರೆಗೆ ಅಂತಂದ್ರೆ ಜನಪ್ರತಿನಿಧಿಗಳ ಕೋರ್ಟು, ಲೋಕಾಯುಕ್ತ ಕೋರ್ಟು, ಕರ್ನಾಟಕ ಹೈಕೋರ್ಟು, ಸುಪ್ರೀಂ ಕೋರ್ಟ್ನವರೆಗೂ ಕೂಡ ವಕೀಲರ ತಂಡ ರೆಡಿ ಆಗಿದೆ. ಸಿಎಂ ಕಾನೂನು ಸಲಹೆಗಾರರು ಹೋರಾಟಕ್ಕೆ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಆ ನಡುವೆ ರಾಜ್ಯಪಾಲರ ಭೇಟಿಗೂ ಕೂಡ ಎಸ್ ಪೊನ್ನಣ್ಣ ಪ್ರಯತ್ನವನ್ನು ಮಾಡಿದ್ರು. ಸಿಎಂ ಕಾನೂನು ಸಲಹೆಗಾರರು ರಾಜ್ಯಪಾಲರನ್ನು ಕೂಡ ಭೇಟಿಯಾಗುವ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ಮುಂದೇನು ಅಂತ ಹೇಳಿ. ಸೊ ಸದ್ಯಕ್ಕೆ ಎಲ್ಲ ರೀತಿಯಲ್ಲೂ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆರಂಭ ಮಾಡಿ ಮ್ಯಾಜಿಸ್ಟ್ರೇಟ್ ಕೋರ್ಟು, ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ವರೆಗೂ ವಕೀಲರ ತಂಡ ಏನೇನು ಮಾಡಬೇಕು ಅನ್ನುವ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ಕಾನೂನು ಹೋರಾಟ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಸರಣಿ ಸಭೆಗಳು ನಡೀತಾ ಇದೆ. ಇವತ್ತು ಹಿರಿಯ ವಕೀಲರುಗಳ ಜೊತೆಗೆ ಗಂಭೀರವಾದಂಥ ಚರ್ಚೆಯನ್ನು ಸಿಎಂ ಸಿದ್ದರಾಮಯ್ಯ ತಮ್ಮ ನಿವಾಸದಲ್ಲಿ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಏನು ನಡೆ, ಅವ್ರ ನಡೆ ಏನಾಗುತ್ತೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ ಅಥವಾ ಮೊನ್ನೆ ಸಂಪುಟದಲ್ಲಿ ತಗೊಂಡಂಥ ನಿರ್ಣಯ, ಎಲ್ಲ ನಿರ್ಣಯಗಳ ವಿಚಾರದಲ್ಲಿ ರಾಜ್ಯಪಾಲರು ಏನು ಆದೇಶ ಕೊಡ್ತಾರೆ, ಮುಂದೇನು ರಾಜ್ಯಪಾಲರ ನಡೆ ಏನಾಗಿರುತ್ತೆ ಅನ್ನುವ ಕುತೂಹಲದ ನಡುವೆ ಎರಡಕ್ಕೂ ಸಿದ್ಧತೆಗಳು ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರೆ. ರೂಪೇಶ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಎಸ್ ಪೊನ್ನಣ್ಣ ಸೇರಿದಂತೆ ಹಿರಿಯ ವಕೀಲರು ಮುಖ್ಯಮಂತ್ರಿಗಳ ಮನೆಯಲ್ಲಿದ್ದಾರೆ. ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆಯಂತೆ ರೂಪೇಶ್? ಇಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಡಬಹುದು ಅನ್ನೋ ಸಂಶಯ. ಯಾಕಂತ ಹೇಳಿದ್ರೆ ರಾಜ್ಯಪಾಲರು ಈ ಒಂದು ವಿಚಾರವನ್ನ ಯಾಕಂತ ಹೇಳಿದ್ರೆ ತುರಾತುರಿಯಲ್ಲಿ ಸಿಎಂ ಅವರಿಗೆ ಪತ್ರವನ್ನು ಬರೆದಿದ್ರು. ಹೀಗಾಗಿ ಕೆಲವೊಂದು ಕಡೆಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ ಭಾವಿಸಿಕೊಂಡಿದೆ. ಹೀಗಾಗಿ ಯಾಕಂತ ಹೇಳಿದ್ರೆ ಒಂದ್ ಕಡೆ ಪ್ರಾಸಿಕ್ಯೂಷನ್ ಕೊಡದಿದ್ರೆ ಓಕೆ, ಕೊಟ್ಟರೆ ಕಾನೂನು ಹೋರಾಟವನ್ನು ನಡೆಸಬೇಕಾಗತ್ತೆ. ಹೀಗಾಗಿ ಯಾವೆಲ್ಲ ಕಾನೂನಿನ ಸಾಧ್ಯತೆಗಳಿದೆ ಅಂತ ಹೇಳಿ ಸಿಎಂನ ಕಾನೂನು ಸಲಹೆಗಾರಾಗಿರ್ತಕ್ಕಂಥ ಎಸ್ ಪೊನ್ನಣ್ಣ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗ್ತಾ ಇದೆ. ಸಭೆ ಮುಗಿದಿದ್ದು ಇಲ್ಲಿ ಸಾಕಷ್ಟು ಜನ ಹಿರಿಯ ವಕೀಲರು ಕೂಡ ಭಾಗವಹಿಸಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ಯಾಕಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೆ ಹೌದಾದ್ರೆ ಯಾವ ರೀತಿ ಕೋರ್ಟ್ನಲ್ಲಿ ಫೈಟ್ ಮಾಡಬಹುದು, ಯಾವೆಲ್ಲ ವಿಚಾರವನ್ನ ಇಟ್ಟುಕೊಂಡು ಫೈಟ್ ಮಾಡಬಹುದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಒಂದಿಷ್ಟು ಚರ್ಚೆ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದಿಷ್ಟು ಟೆಕ್ನಿಕಾಲಿಟಿ ಸಮಸ್ಯೆಗಳು ಬರುತ್ತೆ. ಯಾಕಂತ ಹೇಳಿದ್ರೆ ತ್ವರಾತ್ವರಿ ನೋಟಿಸ್ ಅನ್ನು ಕೊಟ್ಟರು. ಅದಾಗಿ ಮೊದಲೇ ನೋಟಿಸ್ಗೆ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಇದು ಕೇಸ್ನಲ್ಲಿ ಕೋರ್ಟ್ನಲ್ಲಿ ಬಿದ್ದೋಗುವುದಿಲ್ಲ. ಅದೇ ರೀತಿಯಾಗಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಹೆಸರಿಲ್ಲ, ಸಿಎಂ ಸಿದ್ದರಾಮಯ್ಯನ ವಿರುದ್ಧವಾಗಿ ಏನೋ ಮಹತ್ವದ ಆರೋಪಗಳಿಲ್ಲ, ಸಿಎಂ ಸಿದ್ದರಾಮಯ್ಯ ಸಹಿ ಹಾಕಿಲ್ಲ, ಪ್ರಭಾವವನ್ನು ಬಳಸಿಕೊಂಡಿಲ್ಲ, ಅವರ ಅಧಿಕಾರ ಇದ್ದಾಗ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಆಗಿಲ್ಲ. ಹೀಗಾಗಿ ಎಲ್ಲಾ ಟೆಕ್ನಿಕಾಲಿಟಿಗಳು ಇಟ್ಟುಕೊಂಡು ಕಾನೂನಿನ ಮೊರೆ ಹೋಗುವ ಸಾಧ್ಯತೆ ಇದೆ. ಹೀಗಾಗಿ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಹೌದಾದ್ರೆ ಏನೇನು ಮಾಡಬೇಕು ಅಂತ ಹೇಳಿ 10 ರಿಂದ 12 ಜನ ವಕೀಲರ ತಂಡದೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಬೆಳಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಈ ಚರ್ಚೆಯಲ್ಲಿ ಬಹುತೇಕವಾಗಿ ಯಾಕಂತ ಹೇಳಿದ್ರೆ ಈಗ ಈ ರೀತಿಯಾಗಿ ಪ್ರಾಸಿಕ್ಯೂಷನ್ ಕೊಟ್ಟಿದ್ದ ಹೌದಾದ್ರೆ ಅದನ್ನು ಕೋರ್ಟ್ ಅಲ್ಲಿ ಫೈಟ್ ಮಾಡಬಹುದು, ಕೋರ್ಟ್ ನಲ್ಲಿ ತಡೆ ತರಬಹುದು, ಎಫ್ಐಆರ್ ಆದ್ರೂ ಕೂಡ ತಡೆ ತರಬಹುದು. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ಹುರುಳಿಲ್ಲದೆ ಇರತಕ್ಕಂಥ ಆರೋಪಗಳನ್ನ ಸಿಎಂ ಅಂತ ಸಂವಿಧಾನಿಕ ಹುದ್ದೆಯಲ್ಲಿದ್ದವರ ಮೇಲೆ ಮಾಡಿದಾಗ ಇಲ್ಲಿ ನಿಜಕ್ಕೂ ಕೂಡ ಅವರಿಗೆ ಕೆಲಸ ಅಥವಾ ಕರ್ತವ್ಯ ನಿರ್ವಹಿಸಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ತಡೆ ಕೊಡಬೇಕು ಅಂತ ಹೇಳಿ ಇಲ್ಲಿ ಕಾನೂನಿನ ಹೊರ ಹೋಗ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳಾಗ್ತಾ ಇದೆ. ಇದಕ್ಕೆ ಪೂರ್ವಭಾವಿಯಾಗಿ ಒಂದು ದೊಡ್ಡ ಮಟ್ಟಕ್ಕೆ ಎಸ್ ಪೊನ್ನಣ್ಣ ಅವರ ನೇತೃತ್ವದಲ್ಲಿ ಸಭೆ ಆಗಿದೆ. ಪ್ರಣುತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.